ಸ್ನೇಹಿತರೆ ನಮಸ್ಕಾರ. ಸುಮಾರು ಜನ ನನ್ನ ಕೇಳ್ತಾ ಇದ್ರು, ಸರ್ ಲೆನ್ಸ್ಕಾರ್ಟ್ IPOದಲ್ಲಿ ನಾವು ನಿಜವಾಗ್ಲೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾ, ಇಲ್ಲಿ ನಾವು ಹಾಕಿರ್ತಕ್ಕಂಥ ಹಣ ಒಂದೇ ದಿನದಲ್ಲಿ ಡಬಲ್ ಆಗುತ್ತಾ ಅಥವಾ ತ್ರಿಬಲ್ ಆಗುತ್ತಾ ಅಂತ ಹೇಳಿ ನನ್ನ ಕೇಳ್ತಾ ಇದ್ರು. ಸೊ ಇದರ ಬಗ್ಗೆ ನಾನು ಇವತ್ತು ಕಂಪ್ಲೀಟ್ ಆದಂತಹ ಮಾಹಿತಿನ ಕೊಡ್ತಾ ಇದ್ದೀನಿ. IPO ಅಂತಂದ್ರೆ ಒಂದೇ ದಿನದಲ್ಲಿ ನಿಮ್ಮ ಹಣವನ್ನು ಡಬಲ್ ಮಾಡಬೇಕು, ಒಳ್ಳೆ ರಿಟರ್ನ್ ಬೇಕು, ಒಂದು ಸೇಫರ್ ಸೈಡ್ ಅಲ್ಲಿ ಅಂತಂದ್ರೆ ಈ ಒಂದು ಆಪ್ಷನ್ ನಿಮಗೆ ಶೇರ್ ಮಾರ್ಕೆಟ್ ಅಲ್ಲಿ ದೊರೆಯುತ್ತೆ ಅಂತ ಹೇಳ್ಬೋದು. ಈ IPO ಅಂದ್ರೆ ಏನು ಅಂತ ಗೊತ್ತಿಲ್ಲ, ಇದನ್ನ ಯಾವ ರೀತಿ ಅಪ್ಲೈ ಮಾಡಬೇಕು, ಸೊ ಪ್ರತಿಯೊಂದರ ವಿಡಿಯೋವನ್ನು ನಾನು ಮಾಡಿದ್ದೇನೆ, ಆ ವಿಡಿಯೋಗಳನ್ನ ನೀವು ನೋಡಬಹುದು. ಸೊ ಈಗ ಇದ್ರ ಬಗ್ಗೆ ಮಾತಾಡೋಣ. ಈ ಲೆನ್ಸ್ಕಾರ್ಟ್ ಅಲ್ಲಿ ನಾವು ನಿಜವಾಗ್ಲೂ ಅಪ್ಲೈ ಮಾಡಬೇಕಾ, ಇದರಲ್ಲಿ ಮಾಡಿದ್ರೆ ನಮ್ಮ ಹಣ ನಿಜವಾಗ್ಲೂ ಡಬಲ್ ಆಗುತ್ತಾ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾಹಿತಿನ ಕೊಡ್ತಾ ಇದ್ದೀನಿ. ಸುಮಾರಷ್ಟು ಇನ್ಫ್ಲೂಯೆನ್ಸರ್ಸ್ಗಳು ಈ ಒಂದು ಸೋಷಿಯಲ್ ಮೀಡಿಯಾ ಇಂಟರ್ನೆಟ್ಗಳಲ್ಲಾಗಿರ್ಬೋದು ಅದರಲ್ಲಿ ಹೇಳ್ತಾ ಇದ್ರು, ಅದೇನಪ್ಪ ಅಂದ್ರೆ ಲೆನ್ಸ್ಕಾರ್ಟ್ IPOನ ಯಾರು ಕೂಡ ಬಿಡಬೇಡಿ, ಇದರಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಿ, ನಿಮ್ಮ ಹಣ ಒಂದೇ ದಿನದಲ್ಲಿ ಡಬಲ್ ಆಗುತ್ತೆ, ಇದು ಒಳ್ಳೆ ರಿಟರ್ನ್ ಅನ್ನು ನಿಮಗೆ ಕೊಡುತ್ತೆ ಈ ಶೇರು ಅಂತ ಹೇಳ್ತಾ ಇದ್ರು. ಬಟ್ ಇವತ್ತು ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಜವಾಗ್ಲೂ ಇದು ಅಸಲಿಯತ್ತಾಗಿ ನಿಮಗೆ ಅಷ್ಟೊಂದು ಹಣವನ್ನು ಇದು ಮಾಡಿಕೊಡುತ್ತಾ, ಈ ಕಂಪನಿ ಚೆನ್ನಾಗಿದೆಯಾ, ಸೊ ಪ್ರತಿಯೊಂದರ ಬಗ್ಗೆ ನಾನು ಇವತ್ತು ಮಾತಾಡ್ತೇನೆ ಅಂತ ಹೇಳ್ಬೋದು. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ರೀತಿಯ ಒಂದು ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಹಾಗೆಯೇ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಇದರಿಂದ ನನಗೆ ತುಂಬಾನೇ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ಬಹುದು. ಓಕೆ, ಈ ಒಂದು IPO ಬಗ್ಗೆ ಮಾತನಾಡೋದಾದ್ರೆ, ಈ ಒಂದು ಲೆನ್ಸ್ಕಾರ್ಟ್ ಏನಿದೆ ಇದು ಷೇರು ಮಾರುಕಟ್ಟೆಗೆ ಬರೋಬ್ಬರಿ 70,000 ಕೋಟಿ ವ್ಯಾಲ್ಯೂಯೇಷನ್ ತಗೊಂಡು ಕಾಲಿಡ್ತಿದೆ ಅಂತ ಹೇಳಬಹುದು. ಸೊ ಈಗ ಒಂದು ನೆಗೆಟಿವ್ ಸೈಡ್ನ ಮಾತಾಡೋಣ. ಸೊ ಯಾವತ್ತೂ ಕೂಡ ಒಂದು ಪಾಸಿಟಿವ್ ಸೈಡ್ ಮಾತಾಡಬಾರ್ದು. ಈ ಒಂದು IPO ಬರ್ತಿದೆ ಅಂದ ತಕ್ಷಣ ಎಲ್ಲ ಹೋಗ್ಬಿಟ್ಟು ಇದನ್ನ ಬೈ ಮಾಡಿ ಅಂತ ಹೇಳೋದು ತಪ್ಪಾಗುತ್ತೆ. ಆದರೆ ಇದನ್ನ ನೆಗೆಟಿವ್ ಏನೇನಿದೆ ಅನ್ನೋದನ್ನ ನಾನು ಮುಂಚೆನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇದು ನಾನು ನೋಡಿರ್ತಕ್ಕಂಥ ಒಂದಿಷ್ಟು ಡಾಟಾಗಳು, ನನಗೆ ಇಂಟರ್ನೆಟ್ ಇಂದ ದೊರೆತಿರತಕ್ಕಂಥದ್ದು. ಹಾಗೆಯೇ ಇದನ್ನ ಖುದ್ದಾಗಿ ಈ ಒಂದು ಅವರ ಒಂದು ವೆಬ್ಸೈಟ್ ಅಲ್ಲಿ ಇದನ್ನ ಪಬ್ಲಿಷ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದನೇದಾಗಿ ಮಾತನಾಡೋದಾದ್ರೆ, ಈ ಒಂದು ಪಿಯೂಷ್ ಬನ್ಸಲ್, ಈ ಒಂದು ಕಂಪನಿಯ CEO ಏನಿದ್ದಾರೆ, ಇವರು ಜುಲೈ ತಿಂಗಳಲ್ಲೇ 222 ಕೋಟಿ ರೂಪಾಯಿಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಆಲ್ರೆಡಿ ಈ ಒಂದು ಲೆನ್ಸ್ಕಾರ್ಟ್ ಶೇರ್ಗಳನ್ನ ಬೈ ಮಾಡಿ ಇಟ್ಕೊಂಡಿದ್ದಾರೆ. ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿ. ಜುಲೈಯಲ್ಲಿ ಇವರು 4.6 ಕೋಟಿ ಶೇರ್ಗಳನ್ನ ಖರೀದಿ ಮಾಡಿದ್ದಾರೆ. ಅದು ಎಷ್ಟು ರೂಪಾಯಿಗೆ? ಬರೀ 52 ರೂಪಾಯಿಗಳಿಗೆ. ನೆನಪಿರಲಿ, ಇವರು ಖರೀದಿ ಮಾಡಿರ್ತಕ್ಕಂಥದ್ದೆಷ್ಟು? 52 ರೂಪಾಯಿಗಳಿಗೆ. ಇವತ್ತು ನಮಗೆ ಈ ಒಂದು ನವೆಂಬರ್ ತಿಂಗಳಲ್ಲಿ ನಮಗೆ ಸೆಲ್ ಮಾಡ್ತಿರತಕ್ಕಂಥದ್ದೆಷ್ಟಕ್ಕೆ? ಬರೋಬ್ಬರಿ 382ರಿಂದ 402 ರೂಪಾಯಿ ಪರ್ ಶೇರಿಗೆ ಸೆಲ್ ಮಾಡ್ತಾ ಇದ್ದಾರೆ. ಅವತ್ತು ಅವರು 52 ರೂಪಾಯಿಗೆ ಬೈ ಮಾಡಿ ಇಟ್ಕೊಂಡು, ಸೊ ಇವತ್ತು ನಮಗೆ 402 ರೂಪಾಯಿಗಳಿಗೆ ಮಾಡ್ತಾ ಇದ್ದಾರೆ. ಇದನ್ನ ನೆನಪಿಟ್ಕೊಳ್ಳಿ, ಇವರು ಜುಲೈ ತಿಂಗಳಲ್ಲೇ ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಇನ್ನೂ ಸ್ಕೀಮನ್ನು ಹೇಳ್ತೀನಿ, ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿ ನೋಡಿ. ಈ ಒಂದು ಜುಲೈ ತಿಂಗಳಲ್ಲೇ ಬರೋಬ್ಬರಿ 200 ಕೋಟಿ ರೂಪಾಯಿಗಳನ್ನು ಬ್ಯಾಂಕಿಂದ ಹಣವನ್ನು ರೈಸ್ ಮಾಡಿದ್ದಾರೆ, ಲೋನ್ ತೆಗೆದುಕೊಂಡಿದ್ದಾರೆ. ಇವ್ರದ್ದು ವ್ಯಾಲ್ಯೂಯೇಷನ್ ತೋರಿಸಿರ್ತಕ್ಕಂಥದ್ದು ಎಷ್ಟು ಗೊತ್ತಾ? ಬರೋಬ್ಬರಿ 8,000 ಕೋಟಿಗಳನ್ನು ತೋರಿಸಿ ಇವರು 200 ಕೋಟಿ ರೂಪಾಯಿಗಳ ಒಂದು ವ್ಯಾಲ್ಯೂಯೇಷನ್ನಲ್ಲಿ ಒಂದು ಹಣವನ್ನು ತಗೊಂಡಿದ್ದಾರೆ, ಬ್ಯಾಂಕಿಂದ ಲೋನ್ ಕೂಡ ತಗೊಂಡಿದ್ದಾರೆ. ಸೊ ಇದು ಒಂದು ಗಮನಿಸಬೇಕಾಗಿರ್ತಕ್ಕಂತಹ ಒಂದು ವಿಚಾರ ಅಂತ ಹೇಳಬಹುದು. ಸೊ ಈ ಒಂದು ಕಂಪನಿಯ ಒಂದು ಪ್ರಾಫಿಟ್ ಬಗ್ಗೆ ಮಾತನಾಡೋದಾದ್ರೆ, ಓಕೆ, ಸೊ ಇದನ್ನ ಕೂಡ ನೋಡ್ಬೋದು. ಇಲ್ಲೂ ಕೂಡ ನಿಮಗೆ ಡೌಟ್ ಬರ್ಬೋದು, ಇದೇನಪ್ಪ ಅಂತಂದ್ರೆ ರೆವಿನ್ಯೂ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಈ ಕಂಪನಿಯ ರೆವಿನ್ಯೂ ತುಂಬ ಚೆನ್ನಾಗಿದೆ, ಮತ್ತೆ ಈ ಅಸೆಟ್ ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಬಟ್ ಇಲ್ಲಿ ಪ್ರಾಫಿಟ್ ವಿಚಾರಕ್ಕೆ ಬಂದಾಗ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಸಡನ್ ಆಗಿ 2025ರಲ್ಲಿ 292 ಕೋಟಿ ರೂಪಾಯಿಗಳು ಪ್ರಾಫಿಟ್ ಆಗಿದೆ. ಅದು ಹೆಂಗೆ ಬಂತು? ಸೊ ಇದನ್ನ ಕ್ರಾಸ್ ಚೆಕ್ ಮಾಡಿದಾಗ ಗೊತ್ತಾಯ್ತು, ಇವರಲ್ಲಿ ಏನಂತ ತೋರಿಸಿದ್ದಾರೆ ಅಂದ್ರೆ ಅದರ್ಸ್ ಇನ್ಕಮ್, ಹೊರಗಡೆಯಿಂದ ಬಂದಿರತಕ್ಕಂಥದ್ದು ಅಂತ ಹೇಳಿ ತೋರಿಸಿರ್ತಕ್ಕಂಥದ್ದು. ಕಂಪ್ನಿ ಪ್ರಾಫಿಟ್ ಮಾಡಿರ್ತಕ್ಕಂಥದ್ದಲ್ಲ, ಇದು ಅದರ್ ಇನ್ಕಮ್. ನೋಡ್ಬೋದು ಕಂಟಿನ್ಯೂ 2 ವರ್ಷದ ಲಾಸ್ನಲ್ಲಿದೆ. ಸೊ ಸಡನ್ ಆಗಿ ಅದು ಹೆಂಗೆ ಒಂದೇ ಸರಿಗೆ ಪ್ರಾಫಿಟ್ಗೆ ಬರುತ್ತೋ ನನಗಂತೂ ಗೊತ್ತಿಲ್ಲ. ಸೊ ಈ ರೀತಿ ಅದರ್ ಇನ್ಕಮ್ಗಳನ್ನ ತೋರಿಸಿ ಕೂಡ ಸ್ಕ್ಯಾಮ್ ಮಾಡ್ತಾರೆ. ಆಲ್ರೆಡಿ ನೀವೆಲ್ಲ ಏನು ಈ ಮಾಮಾ ಅರ್ಥ ಆಗಿರ್ಬೋದು, PTM ಆಗಿರ್ಬೋದು, ಫ್ಯಾಕ್ಟ್ರಿ ಆಗಿರ್ಬೋದು, ಸೊ ಇಂತಹ IPOಗಳಿಗೆ ಒಂದಿಷ್ಟು ಜನ ಇನ್ವೆಸ್ಟ್ಮೆಂಟ್ ಮಾಡಿ ಆಲ್ರೆಡಿ ಹಳ್ಳಕ್ಕೆ ಬಿದ್ದಿದ್ದಾರೆ, ನಿಮ್ಮ ಹಣಗಳನ್ನ ಕಳ್ಕೊಂಡಿದ್ದಾರೆ. ಸೊ ಎಷ್ಟು ಹಣಗಳು ಹೋಗಿದೆ ಅನ್ನೋದು ನಿಮಗೆ ಕೂಡ ಗೊತ್ತಿದೆ. ಸೊ ಅದಕ್ಕೋಸ್ಕರ ಈ ರೀತಿ ಬ್ಲೈಂಡ್ ಆಗಿ ನಂಬೋದಕ್ಕಿಂತ ಈ ರೀತಿ ಒಂದು ಫ್ಯಾಕ್ಟ್ರಿಗಳನ್ನ ಚೆಕ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಸೂಕ್ತ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗೆಯೇ ಇನ್ನ ಒಂದು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, ಇದರ ಗ್ರೇ ಮಾರ್ಕೆಟ್ ಪ್ರೀಮಿಯಂ, ಇದನ್ನ ನಾವು GMP ಅಂತ ಕರಿತೀವಿ, ಇದು ಕೂಡ ದಿನದಿಂದ ದಿನಕ್ಕೆ ಡ್ರಾಪ್ ಆಗ್ತಾ ಇದೆ. ಇದನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಯಾವತ್ತು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಡ್ರಾಪ್ ಆಗ್ತಿದೆ ಅಂತಂದರೆ ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಂತ ಅರ್ಥ. ನಾನು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಮ ಹಣ ಬರೋದೇ ಇಲ್ಲ, ನಿಮ್ಮ ಹಣ ಡಬಲ್ ಆಗೋದೇ ಇಲ್ಲ, ನಿಮಗೆ ರಿಟರ್ನ್ ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ಒಂದು ಕಂಪನಿ ಯಾವ ರೀತಿ ಇದೆ, ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಸೊ ಬ್ಲೈಂಡಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಆ ರೀತಿ ಹಣ ಕಳ್ಕೊಂಡವರು ಸುಮಾರು ಜನ ಇದ್ದಾರೆ. ಅದಕ್ಕೋಸ್ಕರ ನಾನು ಇದರ ಬಗ್ಗೆ ನಿಮಗೆ ಒಂದು ಸೂಕ್ತವಾದಂತಹ ಮಾಹಿತಿಯನ್ನು ನೀಡಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ವಿಚಾರ ಬಗ್ಗೆ ಮಾತನಾಡೋದಾದರೆ, ಇದರ PE ರೇಷಿಯೋ
ಎಷ್ಟೋ ಜನಕ್ಕೆ ಇಲ್ಲಿ ಪಿ ಅಂದರೆ ಏನು ಅಂತ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲ ಅಂದರೆ ಹೇಳ್ತೀನಿ ಕೇಳಿ. ಈ ಒಂದು ಪಿ ರೇಷೋ ಆಲ್ರೆಡಿ ಈಗ ಒಂದು ಪೋಸ್ಟ್ ಇಶ್ಯೂ ಪಿ ಎಷ್ಟಿದೆ ಗೊತ್ತಾ, ಬರೋಬ್ಬರಿ 285 ತೋರಿಸ್ತಾ ಇದೆ. ಓಕೆ, ಸೊ ನಾವು ನಾರ್ಮಲ್ ಆಗಿ ಒಂದು 25-30 ಮೇಲೆ ದಾಟಿದ್ರು ಕೂಡ ಹೆದರ್ತೀವಿ ಪಿ ರೇಷೋ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ. ಇದರ ಒಂದು ಪೋಸ್ಟ್ ರೇಷೋ ಎಷ್ಟಿದೆ ಅಂತಂದರೆ ಬರೋಬ್ಬರಿ ಅರೌಂಡ್ ಎಷ್ಟು 285 ಪಿ ಇದೆ ಅಂತ ಹೇಳಬಹುದು. ಸೊ ಇದು ಕೂಡ ಒಂದು ರೀತಿಯಲ್ಲಿ ನೋಡಬೇಕಾದಂತಹ ಸಂಗತಿ ಅಂತ ಹೇಳಬಹುದು. ಸೊ ಒಟ್ಟಾರೆಯಾಗಿ ಇವರ ಒಂದು ಏನು ಸ್ಟೋರ್ಗಳೇನಿದೆ, ಲೆನ್ಸ್ ಕಾರ್ಡ್ನ ಸ್ಟೋರ್ಗಳೇನಿದೆ, ಸೊ ಅದರಿಂದ ಕೂಡ ಹೆಚ್ಚು ಪ್ರಾಫಿಟ್ಗಳನ್ನ ನಿರೀಕ್ಷೆ ಮಾಡ್ತಕ್ಕಂಥದ್ದು ಏನೂ ಇಲ್ಲ. ಅದರ ಒಂದು ಬ್ಯಾಲೆನ್ಸ್ ಶೀಟ್ನು ಕೂಡ ಕಂಪ್ಲೀಟ್ ಆಗಿ ನಾನು ಓದಿದ್ದೀನಿ ಅಂತ ಹೇಳಬಹುದು. ಸೊ ಈ ರೀತಿ ಇಲ್ಲ ಇದೆ. ಸೊ ಅದಕ್ಕೋಸ್ಕರ ಈ ಒಂದು ಲೆನ್ಸ್ ಕಾರ್ಡ್ IPO ನಿಜವಾಗ್ಲೂ ಇದು ಒಂದು ಹಣವನ್ನು ಮಾಡಿಕೊಡ್ತಿರ್ತಕ್ಕಂಥ IPOನ ಅಥವಾ ಒಂದು ಒಳ್ಳೆಯ ಶೇರ ಅಥವಾ ಟೋಪಿ ಹಾಕಲಿಕ್ಕೆ ಬರ್ತಿರ್ತಕ್ಕಂಥ ಶೇರ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ನೋಡಿ, ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ಒಂದು ರೆಕಮೆಂಡೇಶನ್ ಆಗಿರೋದಿಲ್ಲ. ಸೊ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂತಂದರೆ ಈ ರೀತಿ ಒಂದು ಫ್ಯಾಕ್ಟ್ ಚೆಕ್ನ ಮಾಡಿಬಿಟ್ಟು ನೀವು ಹೋಗೋದು ಸೂಕ್ತ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ. ನಾನು ಈ ಒಂದು IPOಲಿ ಇನ್ವೆಸ್ಟ್ಮೆಂಟ್ ಮಾಡ್ತೇನೆ ಅಂತಂದರೆ ಖಂಡಿತ ಮಾಡೋದಿಲ್ಲ. ನನ್ನ ಒಂದು ಅಭಿಪ್ರಾಯನ ಹೇಳ್ತಾ ಇದ್ದೀನಿ, ಇದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಬರಲ್ಲ ಅಂತ ನಾನು ಹೇಳಲ್ಲ. ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಏನಾದರೂ ಒಂದು ಹೈಪ್ ಇರುವಂತಕ್ಕಂಥ IPO ನೋಡಿ, ಲೆನ್ಸ್ ಕಾರ್ಡ್ IPO ಅಂತಕ್ಕಂಥದ್ದು ಗ್ಲೋಬಲ್ ಲೆವೆಲ್ಗೆ ಹೋಗ್ತಾ ಇದೆ. ನಮ್ಮ ಒಂದು ಭಾರತದ ಕಂಪನಿ ಅಂತಂದರೆ ನಮಗೂ ಕೂಡ ಹೆಮ್ಮೆ, ನಾವು ಸಪೋರ್ಟ್ ಮಾಡೋಣ. ಬಟ್ ಯಾವುದೋ ರೀತಿಯಲ್ಲಿ ಸ್ಕ್ಯಾಮ್ ಮಾಡಿ ನಮ್ಮ ಒಂದು ಹಣಗಳನ್ನು ಇವರು ಮೋಸ ಮಾಡಿ ಹೊಡಿಬಾರ್ದು. ಸೊ ಅದಕ್ಕೋಸ್ಕರ ನಾವು ಕೂಡ ಯೋಚನೆ ಮಾಡಿ ನಿರ್ಧಾರ ಮಾಡಿ ಇನ್ವೆಸ್ಟ್ಮೆಂಟ್ನ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು IPOಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇಲ್ಲ. ಸೊ ನೀವೇನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನೋಡಿ ಹೂಡಿಕೆಯನ್ನು ಮಾಡಿ. ಈ ಒಂದು ಡಾಟಾಗಳ ಮೂಲಕ ಹೋಗಿ ಸುಮ್ಮನೆ ಯಾವುದೋ ಒಂದು IPO ಬರ್ತಿದೆ ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದಲ್ಲ. ಲೆನ್ಸ್ ಕಾರ್ಡ್ ಒಳ್ಳೆ ಕಂಪ್ನಿನೇ, ಒಳ್ಳೆ ಬಿಸ್ನೆಸ್ ಇದೆ, ಅವ್ರದ್ದು ಒಳ್ಳೊಳ್ಳೆ ಒಂದು ಸ್ಟೋರ್ಗಳಿದೆ, ಎಲ್ಲ ಇದೆ. ಓಕೆ, ಬಟ್ ಈ ರೀತಿ ಒಳಗಡೆ ಇಂಟರ್ನಲ್ ಇಶ್ಯೂ ಇರತಕ್ಕಂಥದ್ದು ಎಲ್ಲೋ ಒಂದು ರೀತಿಯಲ್ಲಿ ಗಮನಿಸಬೇಕಾದಿರ್ತಕ್ಕಂತಹ ಒಂದು ವಿಚಾರ ಅಂತ ಹೇಳಬಹುದು. ಸೊ ಇದೇ ರೀತಿ ಒಂದಿಷ್ಟು ನಿಮಗೆ ಫೈನಾನ್ಸ್ ರಿಲೇಟೆಡ್ ಏನಾದರೂ ಶೇರ್ ಮಾರ್ಕೆಟ್ ರಿಲೇಟೆಡ್ ನಿಮ್ಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇನ್ನೊಂದು ವಿಚಾರ, ಈ ಒಂದು IPO ಬಗ್ಗೆ ಕೂಡ ನಿಮಗೆ ಹೇಳ್ಬಿಡ್ತೀನಿ. ಇದು ಯಾವಾಗ ಲಾಂಚ್ ಆಗುತ್ತೆ, ಏನು ಇನ್ವೆಸ್ಟ್ಮೆಂಟ್ ಮಾಡೋರಿದ್ರೆ ನೋಡ್ಬೋದು ನೀವು. ಈ ಒಂದು IPO ಲೀಸ್ಟಿಂಗ್ ಡೇಟ್ ಇರತಕ್ಕಂಥದ್ದು 10 ನವೆಂಬರ್ಗಿದೆ. ಓಕೆ, ಸೊ ಈ ಒಂದು IPO ಏನು ಈಗ ನೀವೇನಾದ್ರು ತಗೊಳ್ತೀನಿ ಅಂತಂದರೆ 402 ರೂಪಾಯಿ ಪರ್ ಶೇರಿಗೆ ಆಗುತ್ತೆ. ಓಕೆನಾ. ಸೊ ಈ ಒಂದು ಲಾಟ್ ಸೈಜು 37 ಲಾಟ್ ಸೈಜ್ ಬರುತ್ತೆ. ನಿಮಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅರೌಂಡ್ 14,000 ರೂಪಾಯಿ ಬೇಕಾಗುತ್ತೆ. ಸೊ ನೀವು 14,000 ರೂಪಾಯಿ ಹಾಕ್ಬಿಟ್ಟು ನೀವು ಈ ಒಂದು IPOದಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಬಹುದು. ಸೊ ಸ್ವಲ್ಪ ಯೋಚನೆ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಸೂಕ್ತ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ನಿಮ್ಗೆ ಏನಾದರೂ ಇದೇ ರೀತಿ ಒಂದು ಕಂಟೆಂಟ್ ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ನೀವು ನೀಡ್ತಕ್ಕಂಥ ಲೈಕಿಂದ ನಿಜವಾಗ್ಲೂ ನನಗೆ ಪ್ರೋತ್ಸಾಹ ಸಿಗುತ್ತೆ. ಸುಮಾರು ದಿನಗಳಿಂದ ನಾನು ವಿಡಿಯೋಗಳನ್ನ ಮಾಡೋದು ಬಿಟ್ಟಿದ್ದೆ. ಸೊ ಈಗಿಂದ ಮತ್ತೆ ಶುರು ಮಾಡಬೇಕು ಅಂದ್ಕೊಂಡಿದ್ದೇನೆ. ಅದಕ್ಕೋಸ್ಕರ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಒಂದು ಏನು ಮಹತ್ವ ಆಗುತ್ತೆ ಅಂತ ಹೇಳ್ಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.